ಇನ್ನು ಕಾಂಗ್ರೆಸ್ ಕೋಟೆಯಲ್ಲಿ ನೂತನ ಸಚಿವ ಸಂಪುಟ ವಿಸ್ತರಣೆ ತಾರಕಕ್ಕೆ ಏರ್ತಾ ಇರುವಂತದ್ದು. ಹಾಲಿ ಮುಖ್ಯಮಂತ್ರಿ ಮತ್ತೆ ಮಾಜಿ ಸಿಎಂಗಳ ಮೇಲೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ. ಕೈಕೋಟೆಯಲ್ಲಿ ನೂತನ ಸಚಿವ ಸಂಪುಟ ವಿಸ್ತರಣೆ ತಾರಕಕ್ಕೇರಿದೆ. ಹಾಲಿ ಮುಖ್ಯಮಂತ್ರಿ ಮತ್ತೆ ಮಾಜಿ ಸಿಎಂಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸವದಿಗೆ ಸ್ಥಾನದ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸೀನಿಯರ್ ಲೀಡರ್ಗಳ ಪರ ಬ್ಯಾಟ್ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇರುವಂತದ್ದು. ಬೆಳಗಾವಿಯಲ್ಲಿ ಕೇವಲ ಇಬ್ಬರೇ ಇಲ್ಲ, ಇನ್ನೂ ಕೆಲವರು ಇದ್ದಾರೆ. ಅಶೋಕ್ ಪಠಾಣ್, ಗಣೇಶ್, ಮಹಾಂತೇಶ್ ಕೌಜಲಗಿ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಚಿವರ ಆಯ್ಕೆ ವಿಚಾರದಲ್ಲಿ ದೆಹಲಿ ವರಿಷ್ಠರದೇ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಜೂನ್ 30 ಅಂದ್ಕೊಂಡಿದ್ವಿ, ವಿಸ್ತರಣೆ ಇನ್ನೂ ಕೂಡ ಲೇಟ್ ಆಗಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತದ್ದು. ಇನ್ನು ಬೆಳಗಾವಿ ವಿಚಾರಕ್ಕೆ ಬಂದಾಗ ಕೇವಲ ಇಬ್ಬರಷ್ಟೇ ಅಲ್ಲ, ಇಲ್ಲಿ ಇನ್ನೂ ಸಾಕಷ್ಟು ಜನ ಅರ್ಹರು ಜೊತೆಗೆ ಆಕಾಂಕ್ಷಿಗಳು ಇದ್ದಾರೆ. ಆದ್ರೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನ ಈ ಜೂನ್ ಮುಗಿಯೋ ಅಷ್ಟರಲ್ಲಿ, ಅಂದ್ರೆ 30ರೊಳಗೆ ನಮಗೆ ಒಂದು ವಿಸ್ತರಣೆ ಆಗೇ ಬಿಡುತ್ತೆ, ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಹೀಗೆ ಡಿಲೇ ಆಗ್ತಾ ಹೋಗ್ತಾ ಇದೆ, ಇನ್ನೂ ಲೇಟ್ ಆಗೋ ಚಾನ್ಸಸ್ ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಸರ್? ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ್ ಅದಾರ, ಮಹಾಂತೇಶ್ ಕೌಜಲಗಿ ಅದಾರ, ಆಮೇಲೆ ಸೀನಿಯರ್ ಗಣೇಶ್ ಹುಕ್ಕೇರಿ ಅದಾರ. 5 ಜನ ಸೀನಿಯರ್. ಅದ್ರಲ್ಲಿ ಯಾರಿಗೆ ಸಿಗ್ತೈತೆ, ಯಾರು ಕೊಡ್ತಾರೆ ಹೈಕಮಾಂಡ್. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಸರ್? ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ್ ಅದಾರ, ಮಹಾಂತೇಶ್ ಕೌಜಲಗಿ ಅದಾರ, ಆಮೇಲೆ ಸೀನಿಯರ್ ಗಣೇಶ್ ಹುಕ್ಕೇರಿ ಅದಾರ. 5 ಜನ ಸೀನಿಯರ್. ಅದ್ರಲ್ಲಿ ಯಾರಿಗೆ ಸಿಗ್ತೈತೆ, ಯಾರು ಕೊಡ್ತಾರೆ ಹೈಕಮಾಂಡ್. ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಈ ಮೊದಲನೇ ಸಲ ಏನು ಹಂಚಿಕೆ ಆಯ್ತು 13 ಜನ, ಅದರಲ್ಲಿ ಅವರು ಕೂಡ ಪಟ್ಟಿಯಲ್ಲಿ ಇಲ್ಲ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರಿಗೆ ಸಿಕ್ಕಂತ ಸ್ಥಾನ ಅಥವಾ ಖಾತೆ ಏನಿದೆ ಅದಕ್ಕೆ ಖಾತೆ ತಕೊಂಡು ಇನ್ನೂ ಕೂಡ ಎಳ್ಕೊಂಡು ಬರ್ತಾ ಇದ್ದಾರೆ. ಈಗ ಕೊನೆಯದಾಗಿ ಒಪ್ಕೊಂಡು ತಮ್ಮ ಖಾತೆಯನ್ನ ಅಲ್ಲಿ ಏನೇನೆಲ್ಲ ಕಾರ್ಯ ಕೈಗೊಳ್ಳಬೇಕು ಅನ್ನೋದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅವರು ಆರಂಭದಲ್ಲೇ ಹೇಳಿದ್ರು, ಬೆಳಗಾವಿಯಲ್ಲಿ ಇಬ್ಬರಿಗಂತೂ ಖಚಿತವಾಗಿ ಸ್ಥಾನ ನೀಡಲೇಬೇಕು ಅಂತ ಹೇಳ್ತಾ ಇದ್ರು. ಈಗ 2ನೇ ಪಟ್ಟಿಯಲ್ಲಿ ಇರುವಂತ 20 ಸ್ಥಾನಗಳಿಗೆ ಜಟಾಪಟಿ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಸಿಎಂ ಮತ್ತೆ ಡಿಸಿಎಂಗೆ ಒತ್ತಡದ ಮೇಲೆ ಒತ್ತಡ ಹೇರಲಾಗ್ತಾ ಇರುವಂತದ್ದು. ಮೊದಲನೇ ಸಲ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ ಅವರ ಅತ್ಯಾಪ್ತರಿಗೆ ಸ್ಥಾನ ಕೊಟ್ಟಿರೋದು ಅನ್ನುವಂಥದ್ದು ಡಿಸಿಎಂ ಆಗಿದ್ದಂತಹ ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಒತ್ತಡ ಹೆಚ್ಚಾಗ್ತಾ ಬರ್ತಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, ಅವರ ಮೇಲೆ ಒತ್ತಡ, ನನ್ನ ಅತ್ಯಾಪ್ತರು ಏನಿದ್ದಾರೆ ಅವರಿಗೆ ಸ್ಥಾನ ನೀಡಬೇಕು ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಅವರು ಈಗ ಮುಂದುವರಿಸಿಕೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ಅವ್ರ ಮೇಲೆ ಅಷ್ಟು ಒತ್ತಡ ಹೆಚ್ಚಾಗಿದೆ. ಈ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಕೂಡ ಅಷ್ಟೇನೆ ಹಿರಿಯರೇ ಅತ್ಯಾಪ್ತರಾಗಿರುವಂತದ್ದು ಸಿದ್ದರಾಮಯ್ಯನವರಿಗೆ. ಈಗ ಮೊದಲನೇ ಪಟ್ಟಿಯಲ್ಲಿ 13 ಜನರಲ್ಲಿ ಪಟ್ಟಿ ಸಿಕ್ಕಿರುವಂತದ್ದು. ಈಗ ನೆಕ್ಸ್ಟ್ ಕೂಡ ನನ್ನ ಅತ್ಯಾಪ್ತರಿಗೆ ಸ್ಥಾನ ಕೊಡಿ ಅಂತ ಮಾಜಿ ಸಿಎಂ ಮುಂದುವಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಎಸ್ ಮಂಜುನಾಥ್, ಈಗ ಈ ಖಾತೆ ಅನ್ನುವಂಥದ್ದು ಈ ತಿಂಗಳಲ್ಲೇ ಇನ್ನೂ ಮುಗಿಯೋದಿಲ್ಲ, ಇನ್ನೂ ಡಿಲೇ ಆಗ್ತಾ ಹೋಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಪಟ್ಟಿ ಜಾಸ್ತಿ ಇದೆ, ಆಕಾಂಕ್ಷಿಗಳ ಪಟ್ಟಿ ಅಂತ ಹೇಳ್ತಾ ಇರುವಂತದ್ದು. ಏನಾಗಬಹುದು ಈ ಒಂದು ವಿಚಾರದಲ್ಲಿ ಅಂತ? ಖಂಡಿತವಾಗ್ಲೂ ರೈತರಿಗೆ ಏನು ಸಚಿವ ಸಂಪುಟ ವಿಸ್ತರಣೆ ಏನಿದೆ, ಒಂದ್ ರೀತಿಯಾಗಿ ಏನು ಸರ್ಕಾರಕ್ಕೂ ಕೂಡ ಈಗ ಬಿಕ್ಕಟ್ಟಾಗಿರ್ತಕ್ಕಂಥ, ಅದರಲ್ಲಿ ಬೆಳಗಾವಿಯ ಒಂದು ರಾಜಕಾರಣದಲ್ಲಿ ಈ ಸಚಿವ ಸಂಪುಟ ಮಾಡುವ ಸಂದರ್ಭದಲ್ಲೂ ಒಂದು ಅಲ್ಲಿ ಪ್ರತ್ಯೇಕವಾದಂತ ಅವ್ರದೇ ಆದಂತ ಒಂದು ಪಾದ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೂಡ ಅಂದ್ರೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡೋನ್ನುವಂತ ಒಂದ್ ಕಡೆ ಲಾಭ ಆದ್ರೆ, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಈ ಲಕ್ಷ್ಮಣ್ ಸವದಿ ಅವರನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಏನು ಈ ಸೌದಿ ಅವರಿಗೆ ಒಂದು ಅಂದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ ಬಂದ ವೇಳೆಯಲ್ಲಿ ಸೌದಿ ಅವರಿಗೂ ನಾವು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರನ್ನ ಹೇಳಿರ್ತಕ್ಕಂಥದ್ದು. ಸದ್ಯ ಇದಲ್ಲದೆ ಹಿರಿಯ ಏನು ರಾಜಕಾರಣಿಗಳು ಕೂಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು, ಮಹಾಂತೇಶ್ ಕೌಜಲಗಿ ಆಗಿರ್ಬೋದು, ಅದೇ ರೀತಿ ಅಶೋಕ್ ಪಟ್ಟಣ್ ಆಗಿರ್ಬೋದು, ಇವರು ಎಲ್ಲರೂ ಇರೋರು ಗಮನಿಸ್ತಾ ಇದ್ರೆ ಇದನ್ನೆಲ್ಲವನ್ನು ಕೂಡ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು ವಿಷಯ. ಆದ್ರೆ ಈ 30ರೊಳಗೆ ಅಂತ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಅಂತ ಹೇಳಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಗಾಯತ್ರಿ, ನೋಡ್ತಾ ಹೋದಾಗ ಪಟ್ಟಿ 20 ಜನ ಅಷ್ಟೇ ಇವಾಗ ಅಂದ್ರೆ ಫುಲ್ಫಿಲ್ ಆಗ್ಬೇಕಾಗಿರುವಂತದ್ದು, ಅವ್ರ ಆಸೆ ಏನೇ ಇದ್ರು ಕೂಡ. ಆದ್ರೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ಹೆಚ್ಚಾಗೇ ಇದೆ. ಈಗ ಬೆಳಗಾವಿ ಒಂದೇ ಜಿಲ್ಲೆಗೆ ಹೆಚ್ಚಿನ ಆಕಾಂಕ್ಷಿಗಳಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಹಾಗೆ ಸ್ಥಾನಗಳನ್ನ ಕೊಡ್ತಾ ಹೋದ್ರೆ ಜಟಾಪಟಿ ಇನ್ನೂ ಹೀಗೆ ಮುಂದುವರಿಯುತ್ತೆ ಅಲ್ವಾ?
ಖಂಡಿತವಾಗ್ಲೂ ಗಾಯತ್ರಿ, ಇದೇ ರೀತಿ ಏನ್ ಸಚಿವ ಸಂಪುಟಕ್ಕೆ ಸೇರ್ಪಡೆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಅವ್ರದೇ ಆದಂತಹ ಲೀಡರ್ ಗಳನ್ನ ಹಿಡಿದುಕೊಂಡು ಹೈಕಮಾಂಡ್ ಮೇಲೆ ಒತ್ತಡವನ್ನು ಕೂಡ ಹಾಕ್ತಾ ಇರತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಏನು ಈ ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿದ್ರಿಂದ ಒಂದಕ್ಕಿಂತ ಅಂದ್ರೆ 2 ಸ್ಥಾನ, ಇನ್ನೂ ಹೆಚ್ಚುವರೆಗೆ 2 ಸ್ಥಾನ ಕೊಟ್ಟರು ಇನ್ನು ಅಂದ್ರೆ ಏನ್ ಆಗಲ್ಲ ಅನ್ನುವಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹಿಂದೆ ಹೇಳಿರ್ತಕ್ಕಂಥದ್ದು. ಆದ್ರೆ ಸದ್ಯ ಇದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಹಾಕಿ ತಾವು ಅಂದ್ರೆ ಸುಮ್ನೆ ಕೂತ್ಕೊಳ್ತಾ ಇಲ್ಲ. ಆದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಏನು ಅವರು ಮೇನ್ ಅಂದ್ರೆ ಈಗ DCM ಶಿವಕುಮಾರ್ ಅವರನ್ನ ಹಿಡಿದುಕೊಂಡು ಒಂದ್ ಬಣ ಹೋದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರನ್ನ ಹಿಡಿದುಕೊಂಡು ಮತ್ತೊಂದ್ ಬಣ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದ್ರಿಂದ ಬೆಳಗಾವಿಯಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರ ಅಂದ್ರೆ ಇಲ್ಲಿವರೆಗೂ ಕೂಡ ಅವ್ರು ಹೇಳಿರ್ತಕ್ಕಂಥವ್ರಿಗೂ ಕೂಡ ಈ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇರ್ತಕ್ಕಂಥದ್ದು. ಸದ್ಯ ಈಗ ಯಾವ ರೀತಿಯಾಗಿ ರಾಜಕೀಯನ್ನ ಪಡೆದುಕೊಳ್ತೆ ಬೆಳಗಾವಿ ರಾಜಕಾರಣದಲ್ಲಿ ಯಾರು ಸಚಿವರಾಗ್ತಾರೆ ಅನ್ನೋದೇ ಒಂದ್ ರೀತಿಯಾಗಿ ಕುತೂಹಲ ಉಳಿದಿರ್ತಕೊಂಡಿರ್ತಕ್ಕಂಥದ್ದು. ಸದ್ಯ ಇದಕ್ಕೆಲ್ಲವನ್ನು ತೆರೆ ಇರಬೇಕಿರತಕ್ಕಂಥದ್ದು ಹೈಕಮಾಂಡ್ ಏನಿದೆ ಇದ್ರ ಬಗ್ಗೆ ಅಂದ್ರೆ ಸಂಪೂರ್ಣವಾದಂತಹ ವರದಿಯನ್ನು ಕೂಡ ತರಿಸಿಕೊಂಡಿದೆ ಅಂತ ಹೇಳಿ ಈಗ ಮಾಹಿತಿ ಇರತಕ್ಕಂಥದ್ದು. ಸದ್ಯ ಇದರ ಬಗ್ಗೆ ಏನು ಕೆ ಶಿವಕುಮಾರ್ ಅವರೇ ಒಂದು ಸ್ಪಷ್ಟನೆಯನ್ನ ನೀಡಬೇಕಾಗಿರೋದ್ರಿಂದ ಇನ್ನು ಈ 30 ತಾರೀಕು ಒಳಗಡೆ ಆಗುತ್ತಾ ಅಥವಾ ಇನ್ನೂ ಒಂದ್ ತಿಂಗಳ ಕಾಲ ಮುಂದೆ ಹೋಗುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.